Hello everyone, welcome to Navras Maths Tutorials, exercise number 1.3, fourth question. ಇದು fourth ಇದೆ ನೋಡಿ ಏನ್ ಕೊಟ್ಟಿದ್ದಾರೆ express 0.9999 in the form of p by q. Are you surprised by your answer? Discuss with your teacher and classmates why the answer makes sense ಅಂತ. ಫಸ್ಟ್ ನಾವು ಇದು ಕ್ವಶನ್ ಸಾಲ್ವ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನು ಸರ್ಪ್ರೈಸ್ ಇದೆ ಅಂತ ಅಲ್ವಾ. ಸೊ ಫಸ್ಟ್ ಮಾಡೋಣ ನೋಡಿ ಯಾವ ರೀತಿ ಮಾಡೋದು ನೋಡಿ. ಇದಕ್ಕೂ ಮುಂಚೆ ಕೂಡ ಮಾಡಿದ್ವಲ್ವಾ ನಾವು ಇದೇ ರೀತಿ ಕೊಟ್ಟಿದ್ದು ಡೆಸಿಮಲ್ ನ ನಾವು ಪಿ ಬೇಕು ಕ್ಯೂ ಫಾರ್ಮ್ ಅಲ್ಲಿ ಬರೆದ್ವಲ್ಲ, ಸೇಮ್ ಅದೇ ರೀತಿ ಇದನ್ನು ಮಾಡೋಣ ನೋಡಿ. 0.9999 ಡಾಟ್ 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 ಅಂದ್ರೆ ಮೀನಿಂಗ್ ಏನು? 0.9 ಬಾರ್ ಇದೆ ಅಂತ ಅರ್ಥ ಅಲ್ವಾ. ಅದು ನಮ್ಗೆ ಗೊತ್ತಿದೆ. ಸೊ ಫಸ್ಟ್ ನಾವೇನ್ ಮಾಡೋಣ, ಲೆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0.999 ಅಲ್ವಾ. ಇದನ್ನ ಇಕ್ವೇಶನ್ 1 ಅಂತ ಇಟ್ಕೊಳ್ಳೋಣ. ಈಗ ನಾವು ಮುಂಚೆ ಏನ್ ಮಾಡಿದ್ವಿ ಅದೇ ರೀತಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 10 ಮಲ್ಟಿಪ್ಲೈ 10 ಇಂಟು ಎಕ್ಸ್. ಇಲ್ಲಿನೂ 10 ಇಂದ ಮಲ್ಟಿಪ್ಲೈ ಮಾಡಿದಾಗ ಡೆಸಿಮಲ್ ಎಲ್ಲಿ ಹೋಗುತ್ತೆ? ಇಲ್ಲಿ ಹೋಗುತ್ತೆ. 9.999 ಯಾಕೆ ಹೇಳಿ? ಒಂದು ಡೆಸಿಮಲ್ ಹೋದ್ರೂ ಡೆಸಿಮಲ್ ಒಂದು ಡಿಜಿಟ್ ಕ್ರಾಸ್ ಮಾಡಿದ್ರೆ ನಮ್ಗೆ ಸಾಕು. ಇಲ್ಲೆಲ್ಲ ಬರೀ 9 ಇದೆ. ಸೊ ನಮ್ಗೆ ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಡೆಸಿಮಲ್ ಪಕ್ಕ 0 ಸಿಗ್ಬೇಕು ನಮ್ಗೆ ಅಲ್ವಾ. ಇದನ್ನ ಇಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಈಗ ಸಬ್ಟ್ರಾಕ್ಟ್ ಮಾಡೋಣ. ಸಬ್ಟ್ರಾಕ್ಟ್ ಇಕ್ವೇಶನ್ 2 ಮೈನಸ್ ಇಕ್ವೇಶನ್ 1 ಅಂದ್ರೆ ಇಲ್ಲೇನಿದೆ ಇಕ್ವೇಶನ್ 2 10x ಅಂತ ಇದೆ, ಇಕ್ವೇಶನ್ 1 ಏನಿದೆ ಓನ್ಲಿ x ಅಂತ ಇದೆ. ಇಕ್ವೇಶನ್ 10 ಏನಿದೆ 9.9999 ಡಾಟ್ ಡಾಟ್ ಡಾಟ್. ಎಕ್ಸ್ ವ್ಯಾಲ್ಯೂ ಏನಿದೆ 0.999 ಡಾಟ್ ಡಾಟ್ ಡಾಟ್. ಎಲ್ಲ 9 ಇದಾವೆ ಅಂತ ಅರ್ಥ. ಸೊ ಮೈನಸ್ ಮಾಡಿದಾಗ ನಮ್ಗೆ ಡೆಸಿಮಲ್ ಪಕ್ಕಕ್ಕೆ 0 ಬರುತ್ತೆ ಅಲ್ವಾ. ಎಲ್ಲ 9 ಇರೋದ್ರಿಂದ 9 ಮೈನಸ್ 9 ಮಾಡಿದ್ರೆ 0 ಬರುತ್ತೆ. ಇಲ್ಲಿ 9 ಮೈನಸ್ 0 ಅಂದ್ರೆ 9 ಬರುತ್ತೆ ಅಲ್ವಾ. ಇಲ್ಲಿ ನೋಡಿ 10x ಮೈನಸ್ 1x ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 10 ಮೈನಸ್ 1 9x ಅಲ್ವಾ. ಇಲ್ಲಿ ನೋಡಿ 9x ಇಸ್ ಈಕ್ವಲ್ಸ್ ಟು 9 ಆಯ್ತು. ಸೊ x ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ 9/9. 9/9 ಬಂತಲ್ವಾ. ಅಂದ್ರೆ ಏನು ಕ್ಯಾನ್ಸಲ್ ಮಾಡೋದು ಏನ್ ಬರುತ್ತೆ ನಿಮ್ಗೆ? 1 ಬಂತು. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಬಂತು. ಅದಕ್ಕೆ ಅವ್ರು ಹೇಳಿದ್ದಾರೆ ಆರ್ ಯು ಸರ್ಪ್ರೈಸ್ಡ್ ಬೈ ಯುವರ್ ಆನ್ಸರ್ ಅಂತ ಅಲ್ವಾ. ಸೊ ಡಿಸ್ಕಸ್ ಮಾಡಿ ಟೀಚರ್ಸ್ ಕ್ಲಾಸ್ಮೇಟ್ಸ್ ಅಂತ. ಅಂದ್ರೆ ಈಗ ಇಲ್ಲಿ ರಬ್ ಮಾಡ್ತೀನಿ ಸ್ವಲ್ಪ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಬಂತು ಅಂದ್ರೆ ಏನರ್ಥ? 0.999 ಏನಿದೆ ಅಲ್ವಾ ಡಾಟ್ 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 ಆರ್ 0.9 ಬಾರ್ ಅಂತ ಇಟ್ಕೊಳ್ಳಿ. ಇಸ್ ಈಕ್ವಲ್ಸ್ ಟು ಅದು ಫ್ರಾಕ್ಷನ್ ಅಲ್ಲಿ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಹಾಕ್ಬೇಕು ಅಂದ್ರೆ 1/1 ಬಂತು. 1/1 ಬರೆದ್ರು ಒಂದೇ, ಓನ್ಲಿ 1 ಬರೆದ್ರು ಒಂದೇ. ಅವ್ರು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಕೇಳಿರೋದ್ರಿಂದ 1/1 ಅಂದ್ರೆ ಸರ್ಪ್ರೈಸ್ ಆಗ್ತಾ ಇದೆ ಅಲ್ವಾ. ಇಷ್ಟೆಲ್ಲ ಬರಂಗಿದ್ರೆ ಇಷ್ಟೆಲ್ಲ ಮಾಡ್ಬೇಕಾ ಅಂತ ನೋಡಿ. 0.9 ಅಂದ್ರೆ ನಮ್ಗೆ ಡೆಸಿಮಲ್ ತೆಗಿದೆ ಅಂದ್ರೆ ಏನ್ ಮಾಡ್ತೀವಿ ನಾವು? 9/10 ಹಾಕೊಂಡ್ಬಿಡ್ತೀವಿ ಅಲ್ವಾ. ಇದು ನಾವು ಗೊತ್ತಿದೆ ನಮ್ಗೆ. ಸೊ ಇಲ್ಲಿ ಯಾಕೆ ಹಿಂಗೆ ಅಂದ್ರೆ ಈ ಬಾರ್ ಇದೆ ನೋಡಿ, ಅದಕ್ಕೋಸ್ಕರಗೆ ಇಲ್ಲಿ ನಮ್ಗೆ ಏನ್ ಬರುತ್ತೆ, ಯಾವುದೇ ನಂಬರ್ಗೆ ಬಾರ್ ಇದ್ರೆ ನೋಡಿ. ಮುಂಚೆ ಮಾಡಿದ್ವಲ್ಲ 0.6 ನಮ್ಗೆ ಏನ್ ಬಂದಿತ್ತು? 6/9 ಬಂದಿತ್ತು ಅಲ್ಲ. 0.3 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 3/9 ಬರುತ್ತೆ. ಅದೇ ರೀತಿ ಈಗ್ಲೂ ನಮ್ಗೇನ್ ಬಂತು? 0.9 ಅಂದ್ರೆ ಬಾರ್ ಇದ್ರೆ ಮಾತ್ರ ನೋಡಿ. ಬಾರ್ ಇದ್ರೇನೆ ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಾರ್ ಇಲ್ಲಿದ್ರೆ ನಮ್ಗೆ ಇಲ್ಲಿನೂ 6/10 ಆಗುತ್ತೆ, ಇಲ್ಲಿನೂ 3/10 ಆಗುತ್ತೆ. ಇಲ್ಲಿ ಹೆಂಗೆ 9/10 ಆಯ್ತು ಆ ರೀತಿ ಇಲ್ಲಿನೂ ಅಷ್ಟೇ. 0.9 ಬಾರ್ ಇರೋದ್ರಿಂದ ನಮ್ಗೇನ್ ಬಂತು? 9/9 ಬಂತು. 9/9 ಬಂದಿರೋದ್ರಿಂದ ಕ್ಯಾನ್ಸಲೇಷನ್ ಆಗಿ ನಮ್ಗೆ ಆನ್ಸರ್ 1 ಬರುತ್ತೆ. ಓಕೆ. ಈಗ ಯಾವುದೇ ನಂಬರ್ಗೆ ಬಾರ್ ಹಾಕಿದ್ರೆ ಡಿನಾಮಿನೇಟರ್ 9 ಬರುತ್ತೆ. ಓಕೆ.
ಈಗ ನೆಕ್ಸ್ಟ್